ವೆಲ್ಕಮ್ ಟು ಗೋವಾ. ನಿಮ್ಮ ಹೆಸರು ಮೇಡಮ್? ಅಶ್ವಿನಿ. ನೈಸ್ ಟು ಮೀಟಿಂಗ್. ಮ್ಯಾಮ್ಗಳು ಹೋಗ್ತಾ ಇದಾರೆ, ಇಲ್ಲಿಂದ ಹೊರಟ್ರು, ಬಿಟ್ಬಿಟ್ಟು ನಾವು ಫಾಲೋ ಸ್ಕ್ವಾಡ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವಾಗ ಟೈಮ್ ನೋಡಿದ್ರೆ 1:15 ನೈಟು. ನಾವು ಇವಾಗ ಬಿಡ್ತಾ ಇದೀವಿ. ಇಲ್ಲೇ ಮಲ್ಕೊಂಡ್ಬಿಟ್ಟು 1 ಗಂಟೆ ಆಗೋಗಿದೆ. 11 ಗಂಟೆಗೆ ಬಿಡೋರು. ಇಟ್ಸ್ ಓಕೆ, ಲೆಟ್ಸ್ ಗೋ. ಬನ್ನಿ ಹೋಗೋಣ ಗಾಡಿ ಒಳಗೆ. ಇಲ್ಲಿ ನೈಟ್ ಆಗಿರೋದ್ರಿಂದ ನಾನು ವಿಡಿಯೋ ಮಾಡೋಕ್ಕಾಗಲ್ಲ, ಜಾಸ್ತಿ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಒಂದು ಸ್ವಲ್ಪ. ಟ್ರಾಫಿಕ್ ನೋಡಿ ಆ ತರ ಇದೆ. ನಂಗೆ ಹುಡ್ದನ್ ಲೇಟಾ ನಾವು ಯೋಲೋ ಟ್ರಾಫಿಕ್ ಇಲ್ಲನಾ கால் வழியே வந்துட்டு இருந்துக்கோன்னு நினைக்கிறேன் உங்களுக்கு. இந்த டிராபிக்ல ಫುಲ್ಲು ಘಾಟ್ ಸೆಕ್ಷನ್ ಇದು. ಹಾವ್ ತರ ಹೋಗ್ತಾ ಇದೆ ರೋಡು. ನೋಡ್ಬೋದು ಇಲ್ಲೊಂದು ಗಾಡಿ ಬ್ರೇಕ್ ಡೌನ್ ಆಗಿರೋಂಗಿದೆ. ವೆಲ್ಕಮ್ ಟು ಗೋವಾ. ಇವಾಗ ನೋಡಿದ್ರೆ ನಾವು ಗೋವಾ ಒಳಗೆ ರೀಚ್ ಆಗ್ಬಿಟ್ವಿ. ಅವಾಗಲೇ ರೀಚ್ ಆದೆ, ನಿಮ್ಗೆ ಅವಾಗಲೇ ವಿಡಿಯೋದಲ್ಲಿ ಹೇಳುತ್ತಲ್ಲ, ಅವಾಗಲೇ ರೀಚ್ ಆದೆ. ಆಗ ಅಣ್ಣ ಜೊತೆನೇ ಹೋಗ್ತಾ ಇರೋದು. ಇನ್ನು ಇವಾಗ ಅವ್ರ ಪಾಯಿಂಟ್ವರೆಗೂ ಹೋಗ್ಬಿಡೋಣ. ಇವತ್ತು ಅಲ್ಲಿ ಅಣ್ಣ ಜೊತೆ ಇರೋಣ, ಆಮೇಲೆ ಬೆಳಿಗ್ಗೆ. ಇವಾಗ ನೋಡಿದ್ರೆ ಟೈಮ್ ಬಂದು 4 ಗಂಟೆ. ಅಣ್ಣ ಅವ್ರ ಪಾಯಿಂಟ್ ಕರೆಕ್ಟಾಗಿ ಬಂದು ನಿಂತ್ಕೊಂಡಿದ್ದೀವಿ. ಮೀನ್ಸ್ ಅವ್ರದ್ದು ಲೋಡ್ ಆಗೋ ಜಾಗ ಇದೆ. ನೋಡೋಣ, ಲೋಡ್ ಆಗೋವರೆಗೂ ಇಲ್ಲೇ ಇರು ನನ್ನ ಜೊತೆನೆ. ನನಗೇನಾದರೂ ಆ ಕಡೆ ಬಂದರೆ ಇನ್ನು ಆ ಕಡೆನೇ ಬೀಚ್ ಕಡೆ ಬಿಟ್ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇವಾಗ ಫೈನಲಿ ವಿ ರೀಚ್ ಗೋವಾ ಅನ್ನಿಸ್ತೈತೆ. ಚೆನ್ನಾಗಿದೆ ವೆದರು, ತುಂಬ ಖುಷಿ ಆಯಿತು. ಆದರೆ ಏನಂದರೆ ನಾನು ನಿಮ್ಗೆ ಕಾಣಿಸ್ತಾ ಇದ್ದೀನೋ ಇಲ್ವೋ ಅಂತಲೇ ಗೊತ್ತಿಲ್ಲ. ಇರಲಿ, ಇವಾಗ ನೋಡಿದ್ರೆ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಮೀನ್ಸ್ ಲಾರಿಯಿಂದ ಅಣ್ಣ ಅವರು ನನ್ನ ಹಂಗೆ ಕರ್ಕೊಂಡೋಗಿ ಆಚೆ ಬಿಡ್ತಾರೆ. ಅಲ್ಲಿಂದ ಹೋಗೋಣ ಬನ್ನಿ. ಇವಾಗ ನೋಡಿದ್ರೆ ಇಲ್ಲಿಂದ ನಾವು ಹೊರಟಿದ್ದೀವಿ. ಇಲ್ಲೆಲ್ಲರೂ ಇದ್ರು, ಹಂಗೆ ಮಾತಾಡಿಸ್ಕೊಂಡು. ಇವಾಗ ಒಬ್ಬರು ಅಣ್ಣ ಬೇರೆ ಇದ್ರು, ಅವರು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು ಇಲ್ಲಿ ಇರೋಕ್ಕೆ. ಹಂಗೆ ಹೋಗ್ಬಿಟ್ಟು ಅಣ್ಣ ಅವ್ರನ್ನ ಬಿಡಕ್ಕೆ ಬರ್ತಾ ಇದ್ದಾರೆ. ಹಂಗೆ ಹೋಗೋಣ ಬನ್ನಿ. ಓಕೆ ಬಾಯ್. ಇವಾಗ ನೋಡಿದ್ರೆ ಕರೆಕ್ಟಾಗಿ ಅಲ್ಲಿ ಏನು ಡ್ರಾಪಿಂಗ್ ಪಾಯಿಂಟ್ ಇತ್ತು ಅವ್ರದ್ದು ಮುಂಬೈಯಲ್ಲಿ, ಅದನ್ನ ದಾಟ್ಕೊಂಡು ಇವಾಗ ಮುಂದೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ಯಾವುದೋ ಡ್ರಾಪ್ ಕೇಳೋಣ. ಡ್ರಾಪ್ ಸಿಕ್ಕಿದ್ರೆ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ. ಒಂದು ಲಿಫ್ಟ್ ಸಿಕ್ಕಿದೆ, ಕೇಳೋಣ ಅವರೆಲ್ಲರಿಗೂ ಹೋಗ್ತಾರೆ ಅಂದ್ಬಿಟ್ಟು. ಅಲ್ಲಿವರೆಗೂ ಮುಂದೆವರೆಗೂ ಹೋಗೋಣ ಬನ್ನಿ. ನೋಡಿದ್ರೆ ನಮ್ಗೆ ಇನ್ನೊಂದು ಲಿಫ್ಟ್ ಸಿಕ್ಕಿದೆ ನಿಮ್ಗೆ ತೋರಿಸ್ದಂಗೆ. ಇವಾಗ ಸಾರ್ ಎಲ್ಲರಿಗೂ ಹೋಗ್ತಾರೋ ಅಲ್ಲಿವರೆಗೂ ಹೋಗೋಣ. ನಾನು ಹಿಂದಿ ನನಗೆ ಎಷ್ಟು ಬರುತ್ತೋ ಅಷ್ಟರಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ಅವ್ರಿಗೆ. ಬಾಗ ಬೀಚ್ ಕಡೆ ಹೊರಟಿದ್ದೀನಿ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಲ್ಲಿವರೆಗೂ ಬಿಡಿ ಅಂತ ಹೇಳಿದ್ದೀನಿ. ಅವ್ರು ಕರ್ಕೊಂಡು ಹೋಗ್ತಾರೆ, ಬನ್ನಿ ಹೋಗೋಣ. ಇವರೇ ನಮ್ಗೆ ಲಿಫ್ಟ್ ಕೊಟ್ಟಿರೋದು. ಭಯ್ಯ ಆಪ್ಕಾ ನಾಮ್ ಭಯ್ಯ? ಜ್ಞಾನೇಶ್ವರ್ ಸರ ಸದ. ಇವರೇ ಇವಾಗ ನಮಗೆ ಲಿಫ್ಟ್ ಕೊಟ್ಟಿದ್ದು. ಥ್ಯಾಂಕ್ ಯು ಬಾಯ್. ಥ್ಯಾಂಕ್ ಯು ಬಾಯ್. ನಾವು ಇಲ್ಲಿಂದ ಇವಾಗ ಸ್ಟ್ರೈಟ್ ಆಗಿ ಹೋಗ್ಬೇಕು. ಅವ್ರು ಇಲ್ಲಿಂದ 20 ಕಿಲೋಮೀಟರ್ ಆ ಕಡೆ ಹೋಗ್ತಾರಂತೆ, ಅದಕ್ಕೋಸ್ಕರ ನಾವು ಇಲ್ಲೇ ಇಳಿಸೋದು. ಥ್ಯಾಂಕ್ ಯು ಬಾಯ್. ಬಾಯ್ ಬಾಯ್. ನೋಡಿದ್ರೆ ಆ ಕಡೆಯಿಂದ ಅವ್ರು ಹಂಗೆ ಹೋಗ್ಬಿಟ್ರು. ನಾವು ಇದೇ ರೋಡಲ್ಲಿ ಹಿಂಗೆ ಮೇಲೆ ಹೋಗ್ಬೇಕು. ಸಬ್ಬೆ ಅದ್ರಲ್ಲಿ ಹೋಗ್ಬೇಕಾ ಈ ಕಡೆ ಹೋಗ್ಬೇಕಾ ಗೊತ್ತಿಲ್ಲ, ನೋಡೋಣ. ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನೋಡ್ಬೋದು ವೆದರು. ಈ ಸೌಂಡ್ ಕೇಳಿಸ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಹಂಗೆ ಸದ್ದು ಅಂತೈತೆ. ಇಟ್ಸ್ ನೈಸ್ ಸೌಂಡ್, ಚೆನ್ನಾಗಿದೆ. ವೆದರ್ ನೋಡಿ ಹೇಗಿದೆ ಗೋವಾದು. ಹೀಗೆ ಹೋದ್ರೆ ಬಾಗ ಬೀಚು. ಅಣ್ಣ ಅವ್ರು ನಮ್ಮಲ್ಲಿ ಬಿಟ್ಟು ಹೋದ್ರು. ನೀರು ಓಕೆ, ಇಲ್ಲೊಂದು ಸ್ವಲ್ಪ ಸ್ವಲ್ಪ ಇದೆ, ಸಮುದ್ರ ಪಕ್ಕದಲ್ಲಿದೆ, ಇರುತ್ತೆ. ಇಟ್ಸ್ ಸೋ ಗುಡ್. ಹೋಗೋಣ, ಲಿಫ್ಟ್ ಕೇಳೋಣ, ಇಲ್ಲಿಂದ ಮುಂದೆ ಹೊರಡೋಣ.
ಇನ್ನೊಂದು ಲಿಫ್ಟ್ ಸಿಕ್ಕಿದೆ. ಇವಾಗ ಮೇಡಮ್ ನಾನು ಮಾತಾಡ್ಸ್ಬಿಟ್ಟು ನಿಮಗೆ ತೋರಿಸ್ತೀನಿ. ನಿಮ್ಮ ಹೆಸರು ಮೇಡಮ್? ಅಶ್ವಿನಿ. ನೈಸ್ ಟು ಮೀಟಿಂಗ್ ಮೇಡಮ್. ಬನ್ನಿ, ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. ಮ್ಯಾಮ್ಗಳು ಹೋಗ್ತಾ ಇದ್ದಾರೆ. ಇಲ್ಲಿಂದ ಹೊರಟ್ರು ಬಿಟ್ಬಿಟ್ಟು ನಾವು ಹಿಂಗೆ ಸ್ಟ್ರೈಟ್ ಆಗಿ ಮುಂದೆ ಹೋಗೋಣ ಬನ್ನಿ. ಮೇಡಮ್ ಅವರು ಬಂದು ಇಲ್ಲಿ ಬಿಟ್ಬಿಟ್ಟು ಹೊರಟಿದ್ದಾರೆ. ಲೆಟ್ಸ್ ಗೋ ಫ್ರೆಂಡ್. ಮುಂದೆ ಹೋಗೋಣ. ಹಾಗಾದ್ರೆ ನೋಡಿದ್ರೆ ಹೀಗೆ ನಡ್ಕೊಂಡು ಹೋಗ್ತಾ ಇದೆ. ಅವರೇ ಬಂದು ನಿಲ್ಲಿಸ್ಬಿಟ್ಟು ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ ಹೇಳಿ, ನಾನು ಅಲ್ಲವರೆಗೂ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ಬನ್ನಿ, ನಿಮ್ಗೆ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ. So we are in Panjim right now. We are going towards Mapsa. So we'll be dropping you in Mapsa and then we'll carry you on to Baga. This is the capital of Goa. You can show them the bridge. This is the new bridge which has been built recently. Yeah, and behind you can show them that's the bus stand. Panjim bus stand. ಇವಾಗ ನೋಡಿದ್ರೆ ಅದೇ ಬಸ್ ಸ್ಟ್ಯಾಂಡು. ಇದು ಗೋವಾದು ಕ್ಯಾಪಿಟಲ್ ಕೂಡ. ಇವಾಗ ಇದು ಹೊಸ ಬ್ರಿಡ್ಜ್ ಇಲ್ಲಿ ಕನ್ಸ್ಟ್ರಕ್ಟ್ ಆಗಿದೆ. ನಾವು ಈ ಕಡೆನೆ ಹೋಗ್ತಾ ಇರೋದು. ಇವಾಗ ಸರ್ ಅಲ್ಲವರೆಗೂ ನಮ್ಮನ್ನ ಡ್ರಾಪ್ ಮಾಡ್ತಾರೆ. ಲೆಟ್ಸ್ ಗೋ. ಇವಾಗ ಕರೆಕ್ಟಾಗಿ ಎಲ್ಲಿದ್ದೀವಿ ಅಂತ ನೋಡಿದ್ರೆ ಇಂಡಿಯನ್ಸ್ ಎಕ್ಸ್ ಮಿನಿಸ್ಟರು ಅವರು ಇಲ್ಲಿ ನೋಡ್ಬೋದು. ಈ ಸಾರ್ ಮನೆಯಲ್ಲೇ ಇರೋದು. ಸಾರ್ ಮನೇಲೆ ಊಟ ತಿನ್ಕೊಂಡು ಇಲ್ಲಿಂದ ಹೊರಡ್ತೀವಿ. ನೋಡಿದ್ರೆ ಇಲ್ಲಿಂದ ಅವ್ರು ಹೊರಟಿದ್ದಾರೆ. ನಾವು ಇಲ್ಲಿಂದಾನು ಬಿಡ್ತಾ ಇದೀವಿ. ಮಿನಿಸ್ಟ್ರ್ ಮನೆಯಿಂದಾನು ಬಿಡ್ತಾ ಇದೀವಿ. ಎಕ್ಸ್ ಮಿನಿಸ್ಟ್ರು. ಇವಾಗ ಇಲ್ಲಿಂದ ನಾವು ಸಾರ್ ಬಂದ್ಬಿಟ್ಟು ಬಸ್ ಸ್ಟಾಪ್ವರೆಗೂ ಡ್ರಾಪ್ ಮಾಡ್ಬೋದು. ಅಲ್ಲಿಂದ ನಾನು ನಿಮಗೆ ಕಂಟಿನ್ಯೂ ಮಾಡ್ತೀನಿ. ನೋಡಿದ್ರೆ ಡ್ರಾಪ್ ಮಾಡ್ಬಿಟ್ಟು ಇಲ್ಲಿಂದ ಹೊರಟಿದ್ದಾರೆ. ಅವ್ರ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಅವ್ರದ್ದು ಏನೋ ವರ್ಕ್ ಇದೆ ಅಂದ್ಬಿಟ್ಟು ಅವ್ರು ಆ ಕಡೆ ಹೋದ್ರು. ಇವಾಗ ನಾವು ಈ ಕಡೆಯಿಂದ ಹಿಂಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಬಾಯ್ ಬ್ರೋ. ಇವಾಗ ನಾವು ಹಿಂಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಹೀಗೆ ಸ್ಟ್ರೈಟಾಗಿ ಹೋಗ್ಬೇಕು. ನೋಡಿದ್ರೆ ಅವ್ರು ಇಳಿಸೋದ್ಮೇಲೆ ಒಂದು ಸ್ವಲ್ಪ ದೂರ ನಡ್ಕೊಂಡ್ ಬಂದಿದ್ದೀನಿ. ಹಾಗೆ ಮುಂದೆ ಅಲ್ಲಿ ಒಂದು ಟೆಂಪಲ್ ಬೇರೆ ಕಾಣಿಸ್ತಾ ಇದೆ, ನೋಡ್ಬೋದು. ಸಾರಿ, ಅಲ್ಲಿದೆ ಟೆಂಪಲ್ಲು. ನಾವು ಇವಾಗ ಬಾಗಾ ಬೀಚ್ಗೆ ಹೋಗಿ ಫಸ್ಟ್ ಸ್ನಾನ ಮಾಡೋಣ. ಇಲ್ಲೇ ಸ್ಟೇ ಆಗಿರ್ತೀನಿ ಫಾರ್ 2 days or 3 days. ಲೆಟ್ಸ್ ಹೋಪ್ ಗುಡ್. ಲಿಫ್ಟ್ ಸಿಕ್ಕಿದೆ. ಅವ್ರೆಲ್ಲರಿಗೂ ಹೋಗ್ತಾರೆ. ಕೇಳೋಣ. ಕೇಳ್ಬಿಟ್ಟು ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ. भैया कहाँ तक जा रहे हो भैया? मैं अभी बीच को जा रहा हूँ भैया. बीच हाँ, बागा. हाँ, मैं तो उधर तक नहीं जा रहा हूँ. ठीक है भाई. ಓಕೆ. ಇವಾಗ ಇವ್ರ ಜೊತೆ ನಾವು ಕಲಂಗೂರ್ ತನಕ ಬಿಡ್ತಾರಂತೆ. ಅಲ್ಲವರೆಗೂ ಹೋಗೋಣ ಬನ್ನಿ. ಹೆಸರು ಸರ್ಫರಾಜ್. ಓಕೆ. ನೀವು ಇಲ್ಲೇ ಸ್ಟೇ ಆಗಿರೋದಲ್ಲ ಸರ್? ಥ್ಯಾಂಕ್ ಯು ಸರ್ ಡ್ರಾಪ್ ಮಾಡಿದ್ದಕ್ಕೆ. ಸರ್ ತುಂಬ ಹೊತ್ತಿಂದ ಅಲ್ಲೇ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಕಾಳ ಆಗ್ತಾ ಇದ್ದೆ. ಫೈನಲಿ ಅಹಂಕಾರ ಬೀಚ್ಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಬೀಚ್. ಬ್ರೋ ನೋಡಿದ್ರೆ ಜ್ಯೂಸು ಮತ್ತೆ ವಾಟರ್ ಬಾಟಲ್ ತಂದು ಕೊಟ್ಟವ್ರೆ. ಥ್ಯಾಂಕ್ ಯು ಬ್ರೋ. ನಿಮ್ಮ ಹೆಸರು ಬ್ರೋ? ಆನಂದ್. ನೀವು ಬಂದ್ಬಿಟ್ಟು ಬಳ್ಳಾರಿಯಿಂದ ಅಲ್ಲ ಬ್ರೋ? ಬಾಗಲಕೋಟೆ. ಅಣ್ಣ ಅವರು ಜ್ಯೂಸು ಮತ್ತೆ ನೀರು ಕೊಟ್ಬಿಟ್ಟು ಹೋದ್ರು. ತುಂಬ ಹೊತ್ತಿಂದ ಇಲ್ಲೇ ಕೂತಿದ್ದೆ. ಕೆಲಸ ಕೇಳಿದ್ದೀನಿ. ಅವ್ರೇನು ಕೆಲಸ ಕೊಟ್ಟರೆ ಕೆಲಸ ಮಾಡ್ಬಿಟ್ಟು ನಮಗೆ ಬೇಕಾಗಿರೋ ಇಲ್ಲಿ ಏನು ಖರ್ಚು ಅಂದರೆ ಇಲ್ಲಿ ಯಾರು ನಮ್ಗೆ ಅಷ್ಟೊಂದು ಪರಿಚಯ ಇಲ್ಲ. ಅದರಿಂದ ಇಲ್ಲಿದ್ದ ಖರ್ಚು ನೋಡ್ಕೋಬೋದು ಆ ಕೆಲಸ ಮಾಡಿದ್ರೆ. ನೋಡೋಣ. ನಾನು ಒಂದು 2-3 ಜನ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ವೀಡಿಯೋ ಮಾಡಿದ್ರೆ ಒಂದು 100 rupees ಬರುತ್ತೆ. ಅವ್ರಿಗೆ ಎಡಿಟ್ ಮಾಡಿಬಿಟ್ಟು ಅವ್ರಿಗೆ ಕಳಿಸ್ಬಿಡೋಣ. ಕೇಳಿ ನೋಡೋಣ ಬನ್ನಿ. ಇನ್ನೊಂದು ಸ್ವಲ್ಪ ಹೊತ್ತು. ಇವಾಗ ಆಲ್ರೆಡಿ 12 ಗಂಟೆ ಆಗುತ್ತೆ. ಒಂದು 4 ಗಂಟೆ ಮೇಲೆ ಮಾಡಿದ್ರೆ ನಮ್ಗೆ ಒಳ್ಳೆ ಕಸ್ಟಮರ್ಸ್ ಸಿಗ್ಬೋದು ಅಂದ್ಕೊಂಡಿದ್ದೀನಿ. ನೋಡೋಣ. ಲೆಟ್ಸ್ ಹೋಪ್ ಗುಡ್. ಇದು ಹೊಸ ಚಾಲೆಂಜು. ತೊಗೊಂಡು ಮಾಡೋಣ ಬನ್ನಿ. ಇವಾಗ ನೋಡಿದ್ರೆ ಇದೇ ಜಾಗದಲ್ಲಿ ಬ್ಯಾಗ್ ಇಕ್ಕಿದ್ದೀನಿ. ಬ್ಯಾಗ್ ಇಕ್ಬಿಟ್ಟು ಸ್ವಲ್ಪ ಹೊತ್ತು 5 ಗಂಟೆಗೆ ಮುಚ್ಚೋಗುತ್ತಂತೆ. ಬಂದು ಎತ್ಕೊ ಅಂತ ಹೇಳಿದ್ರು. ಟು ಗೋವಾ. ನೋಡಿದ್ರೆ ಇಲ್ಲಿಂದ ನಾವು ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡೋಣ. ಇವಾಗ ಅವ್ರ ಹತ್ರ ಕೇಳ್ಕೊಂಡೆ ಬೋಟಿಂಗಿಗೆ ಮತ್ತು ಕಯಾಕಿಂಗ್ಗೆ ಕೇಳಿಕೊಂಡು ಇವಾಗ ಇಲ್ಲಿಂದ ಮಾಡೋಣ. ನೋಡೋಣ ಎಷ್ಟಾಗುತ್ತೆ ಅಂದ್ಬಿಟ್ಟು ಚಾರ್ಜಸ್ಸು ಎಷ್ಟು ಮಾಡೋಕ್ಕಾಗುತ್ತೆ ಅಂತ ನೋಡೋಣ. ಏನಾದರೂ ಒಂದು 500 ಮಾಡಿದ್ರೆ ಇವತ್ತು ಇಲ್ಲಿ ಸ್ಟೇ ಆಗ್ಬೋದು ಆರಾಮಾಗಿ. ಅದಕ್ಕೋಸ್ಕರ
ಲೆಟ್ಸ್ ಹೋಪ್ ಗುಡ್. ಇಲ್ಲಿ ಕೇಳೋಣ ಬನ್ನಿ. ಇವಾಗ ನೋಡಿದ್ರೆ ಅಣ್ಣ ಜೊತೆ ಹೋಗ್ತಾ ಇದ್ದೀವಿ. ಅಣ್ಣ ಊಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನನ್ನ. ಹಾಗೆ ಹೋಗಿ ತಿಂದ್ಬಿಟ್ಟು ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ನೋಡಿದ್ರೆ ಎಲ್ಲ ಅಣ್ಣಂದ್ರು ಬಂದಿದ್ದಾರೆ. ಎಲ್ಲರ ಜೊತೆ ಕುತ್ಕೊಂಡು ಇಲ್ಲಿ ಊಟ ತಿಂತಾ ಇದ್ದೀನಿ. ನಿಮಗೆ ಊಟ ತಿಂದ್ಮೇಲೆ ಸಿಗ್ತೀನಿ. ನೋಡಿದ್ರೆ ಇಲ್ಲೇ ತಿಂದು ಮುಗಿಸ್ಕೊಂಡು ಅಣ್ಣ ಅವರು ನಾನು ಎಲ್ಲರೂ ತಿಂದು ಮುಗಿಸ್ಕೊಂಡು ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಬೀಚ್ಗೆ ಹೋದ್ಮೇಲೆ ಸಿಗ್ತೀವಿ. ಇವತ್ತೇನು ಕೆಲಸ ಮಾಡ್ತಾ ಇಲ್ಲ, ಹಂಗೆ ಸ್ವಲ್ಪ ಕುತ್ಕೊಂಡು ಅಣ್ಣ ಅವರೆಲ್ಲ ಮಾತಾಡ್ಕೊಂಡು ಕೆಲಸದ ಬಗ್ಗೆ ಕೇಳ್ಕೊತಾ ಇದ್ದೆ. ನಾಳೆ ನಾಡಿದ್ದು ಇಲ್ಲೇ ತಿನ್ನೋದು ಕೆಲಸ ಮಾಡೋಣ. ನಮ್ಗೆ ಆಲ್ರೆಡಿ ಒಂದು ಕಸ್ಟಮರ್ ಸಿಕ್ಕಿದ್ದಾರೆ. ಮೀನ್ಸ್ ಇವಾಗ ನಾನು ಇವ್ರ ಜೊತೆ ವಿಡಿಯೋ ಮನೆ ಅಂತ ನಾನು ಹೇಳಿದ್ದಿಲ್ಲ. ಮೀನ್ಸ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಅದಕ್ಕೆ ಮಾಡಬೇಡ ಅಂತ ಹೇಳಿದ್ರು. ಮೀನ್ಸ್ ಅವ್ರ ಫ್ರೆಂಡು ಅಲ್ಲಿ ಕಾಯ್ತಾ ಇದ್ದಾರಂತೆ. ಅವರೇ ಇವಾಗ ನಮಗೆ ಇದು ಮಾಡಿದ್ದು. ಥ್ಯಾಂಕ್ ಯು ಸರ್ ತರ್ನಿಕ್ಕೆ. ಸರಿ, ನಾವು ಇಲ್ಲಿಂದ ಇವಾಗ ಇವ್ರನ್ನ ಕರ್ಕೊಂಡೋಗಲ್ಲಿ ಬಿಟ್ಬಿಟ್ಟು ಲೆಟ್ಸಿ. ನೋಡಿದ್ರೆ ಅವ್ರ ಫ್ರೆಂಡ್ಸ್ ಬಂದ್ಬಿಟ್ಟು ಒಂದು 4 ಜನ ಇದ್ದಾರೆ. 4 ಜನ ಕರ್ಕೊಂಡು ಹೋದ್ರೆ 50 ರೂಪಾಯಿ ಬರುತ್ತೆ. ಅಲ್ಲೋಗ್ಬಿಟ್ಟು ದುಡಿಯೋಣ ಬನ್ನಿ. ನೋಡಿದ್ರೆ ಅವ್ರನ್ನ ಕರ್ಕೊಂಡೋಗಿ ಸೇರಿಸಿದ್ದಕ್ಕೆ ಕರೆಕ್ಟಾಗಿ 220 ರೂಪಾಯಿ ಟಿಪ್ಸ್ ಬೇರೆ ಕೊಟ್ಟರು ಅವರು. 220 ರೂಪಾಯಿ ಐತೆ ಇವಾಗ ನನ್ನ ಹತ್ರ. ಫಸ್ಟ್ ಟೈಮ್ ದುಡ್ದಿರೋದು. ನೈಸ್, ಖುಷಿ ಆಗ್ತಾಯಿದೆ. ಓಕೆ, ಇನ್ನು ಆಗಲ್ಲ ಅನ್ಕೋತೀನಿ. ಅವಾಗಿಂದ ತುಂಬ ಜನ ಕೇಳಿದೆ, ಯಾರೂ ಬಂದಿಲ್ಲ. ಲೆಟ್ಸ್ ಹೋಪ್ ಗುಡ್. ಇವಾಗ ನನ್ನ ಹತ್ರ ಕರೆಕ್ಟಾಗಿ ಅಣ್ಣ ಅವ್ರಿಗೆ 200 ರೂಪಾಯಿ ಕೊಟ್ಟಿದ್ರು. ಮತ್ತು ನನ್ನ ಹತ್ರ 100 ರುಪೀಸ್ ಇತ್ತು ಹಳೇದು. ಮತ್ತು ಇವಾಗ ಒಂದು 220 ಇದೆ. ಟೋಟಲ್ ಅರೌಂಡ್ 520 ಇದೆ ನನ್ನ ಹತ್ರ ಇವಾಗ ಟೋಟಲ್ ಆಗಿ. ಓಕೆ, ಇವಾಗ 520ಅಲ್ಲಿ ಏನೇನು ಈಸ್ಕೋಬೋದು, ಯಾಕಂದರೆ ಝೀರೋ ಮನಿ ಅಲ್ವಾ. ನನಗೆ ಬೇಕಾಗಿರೋ ಐಟಮ್ ಏನೇನು ಈಸ್ಕೋಬೋದು ಅಂತ ನೋಡೋಣ. ನೋಡ್ಬಿಟ್ಟು ಈಸ್ಕೊರೋಣ. ಓಕೆನಾ? ಅಲ್ಲಿಂದ ಬಂದುಬಿಟ್ಟೆ ನೋಡ್ಕೊಂಡು, ಯಾಕಂದರೆ ಬಂದುಬಿಟ್ಟು ಬ್ಯಾಗ್ ಬೇರೆ ಇಕ್ಕಿದೆ. ಅದಕ್ಕೋಸ್ಕರ ಬೇಗನೆ ಬಂದುಬಿಟ್ಟು ಬ್ಯಾಗ್ ನೋಡ್ಕೋಬೇಕು. 5 ಗಂಟೆ ಆಯಿತು. ಬ್ಯಾಗು ಈಸ್ಕೊಂಬಿಟ್ಟೆ. ಇವಾಗ ಬಂದು ಈಸ್ಕೊಂಡು ಕುತ್ಕೊಂಡಿದ್ದೀನಿ. ಹೋಗೋಣ, ಹೋಗ್ಬಿಟ್ಟು ಟೆಂಟ್ ಹಾಕೋಣ. ಟೆಂಟ್ ಹಾಕ್ಬಿಟ್ಟು ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ನೋಡಿದ್ರೆ ಹೀಗೆ ಸಮುದ್ರದ ಹತ್ರ ವಿಡಿಯೋ ಮಾಡ್ತಾ ಇದ್ದೆ. ಹಾಗೆ ಈ ಫ್ಯಾಮಿಲಿ ಮೀಟ್ ಆದರು ಹೈದರಾಬಾದಿಂದ. ಈ ಫ್ಯಾಮಿಲಿ ಮೀಟ್ ಆದರು, ಹಂಗೆ ಮಾತಾಡ್ಸ್ಕೊಂಡು ಇವಾಗ ಮುಂದೆ ಹೋಗ್ತಾ ಇದ್ದೀವಿ. ನೋಡೋಣ ಮುಂದೆ ಎಲ್ಲಾದರೂ ಹೋಗ್ಬಿಟ್ಟು ಟೆಂಟ್ ಹಾಕಾದ್ರೆ ಇವತ್ತು ಟೆಂಟ್ ಹಾಕೋಣ. ನೆಕ್ಸ್ಟ್ ಸಿ ಗುಡ್ ಹೋಪ್. ಇಲ್ಲೇ ಕುತ್ಕೊಂಡು ಹಾಗೆ ಮುಂದೆ ಸನ್ಸೆಟ್ ಆಗುತ್ತೆ. ಇಲ್ಲೇ ಕುತ್ಕೊಂಡು ನೋಡೋಣ ಸನ್ಸೆಟ್ನ ಅಂತ ಇಲ್ಲಿ ಕುತ್ಕೊಂಡಿದ್ದೀನಿ. ಎಲ್ಲರೂ ಇಲ್ಲೇ ನನ್ನನ್ನೇ ನೋಡ್ತವ್ರೆ. ಒಂಥರ ನರ್ವಸ್ ಆಗ್ತಾ ಇದೆ. ಇಟ್ಸ್ ಓಕೆ, ಎಲ್ಲ ಪಾರ್ಟ್ ಆಫ್ ಲೈಫ್. ಇಲ್ಲಿ ತುಂಬ ಜನ ಇರೋದ್ರಿಂದ ಆ ಥರ ನೋಡ್ತಾ ಇದ್ದಾರೆ. ನೋ ಇಶ್ಯೂಸ್. ನಾವು ನಮ್ಮ ಕೆಲಸ ಏನಿದೆಯೋ ಅದು ಮಾಡ್ಕೊಂಡು ಹೋಗೋಣ. ಇವಾಗ ಸನ್ಸೆಟ್ ಆಗುವಾಗ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಇವಾಗ ಇಲ್ಲೇ ಕುತ್ಕೊಂಡಿದ್ದೀನಿ, ನೋಡೋಣ. ಇವಾಗ ನೋಡ್ಬೋದು ಇಲ್ಲಿ ಸನ್ಸೆಟ್ ಆಗ್ತಾ ಇದೆ. ಇದಕ್ಕೆ ಬಿಸ್ಕೆಟ್ ಹಾಕಿದ್ಕೆ ನನ್ನ ಜೊತೆನೇ ಸುತ್ತೈತೆ, ನನ್ನ ಪಕ್ಕದಲ್ಲೇ ಸನ್ಸೆಟ್ ಆಗ್ತಾ ಇದೆ. ನೋಡ್ಬೋದು ನಿಧಾನಕ್ಕೆ. ನೋಡೋಕೆ ಅಷ್ಟೊಂದು ವಂಡರ್ಫುಲ್ ಆಗಿದೆ ನೋಡೋಕ್ಕೆ. ಇವಾಗ ನೋಡಿದ್ರೆ ಅಲ್ಲಿಂದ ಅಣ್ಣ ಅವ್ರು ಎಬ್ಬಿಸ್ಕೊಂಡ್ಬಂದು ಇಲ್ಲಿ ಕೂರ್ಸ್ಕೊಂಡಿದ್ದಾರೆ. ಇಲ್ಲಿ ಮ್ಯೂಸಿಕ್ ಕಾಪಿರೈಟ್ ಬರುತ್ತೆ ಅನ್ಕೋತೀನಿ. ಇಲ್ಲಿ ಕೂರ್ಸ್ಕೊಂಡಿದ್ದಾರೆ. ನೋಡೋಣ. ಇಲ್ಲಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ, ಆಮೇಲೆ ಮಾಡ್ತೀನಿ. ಇವಾಗ ನೋಡ್ಬೋದು ಸನ್ಸೆಟ್ ಎಷ್ಟು ಕ್ಲೀನ್ ಆಗಿ ಆಗ್ತಾ ಇದೆ ಅಂದ್ಬಿಟ್ಟು. ಈ ಸನ್ಸೆಟ್ ಮುಗಿಸ್ಬಿಟ್ಟು ನಿಮ್ಗೆ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ ಸ್ಕ್ವಾಡ್, ಬಾಯ್. ಅಂದ್ರೆ ಅಣ್ಣ ಅವ್ರನ್ನ ಹಂಗೆ ಮೀಟ್ ಮಾಡಿ, ಇವರು ಕನ್ನಡದವ್ರೆ. ನಿಮ್ಮ ಹೆಸರಣ್ಣ? ಸಂತೋಷ್ ಅಂದ್ಬಿಟ್ಟು ಅಣ್ಣ ಹೆಸರು. ತುಂಬಾ ನಾಚ್ಕೊಂತ ಇದಾರೆ ಅಣ್ಣ. ಅಣ್ಣ ನನಗೆ ಜ್ಯೂಸು ಮತ್ತೆ ಇಲ್ಲಿ ಕುತ್ಕೋರಕ್ಕೆ ವ್ಯವಸ್ಥೆ ಮಾಡ್ಕೊಟ್ರು. ಥ್ಯಾಂಕ್ಸ್ ಅಣ್ಣ. ನೋಡಿದ್ರೆ ಬ್ಯಾಗ್ ಅಲ್ಲಿ ಇಕ್ಬಿಟ್ಟು ಅಣ್ಣ ಅವ್ರು ನನ್ನ ಕರ್ಕೊಂಡು ಕೆಳಗೆ ಹೋಗ್ತಾ ಇದಾರೆ. ಬನ್ನಿ ಹೋಗೋಣ.
ಸ್ಟೇ ಮಾಡೋಣ ಅಂತ ಅಣ್ಣ ಅವ್ರು ಕರ್ಕೊಂಡು ಹೋಗ್ತವ್ರೆ. ನೋಡಿದ್ರೆ ಅಣ್ಣ ಅವರು ನಂಗೆ ಊಟ ತಗೊಂಬಂದು ಕೊಟ್ಟವ್ರೆ. ಇಲ್ಲಿ ತಿಂದ್ಬಿಟ್ಟು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಕೋತೀನಿ ಅನ್ಕೋತೀನಿ. ಟೆಂಟ್ ಹಾಕ್ತೀನೋ ಇಲ್ವೋ ಗೊತ್ತಿಲ್ಲ. ಟೆಂಟ್ ಹಾಕೋದಾದರೆ ಟೆಂಟ್ನ ಹಾಕೋದು ತೋರ್ಸೋಕ್ಕಾಗಲ್ಲ, ಆಲ್ರೆಡಿ ಲೇಟ್ ಆಗಿದೆ. ಅಲ್ಲಿ ಲೈಟು ಕೂಡ ಇರೋಲ್ಲ. ಲೈಟ್ ಇರುತ್ತೆ ಬಟ್ ನಾವು ಯಾಕೋ ಪೇಷನ್ಸ್ ಎಲ್ಲ ಫುಲ್ ಟಯರ್ಡ್ ಆಗಿದ್ದೀನಿ. ಅದಕ್ಕೋಸ್ಕರ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.